ಸಾಲ ನಂಬಿ ಕೆಟ್ಟ ಮಹಿಳೆ, ಅಸಹಾಯಕರ ಹಣ ಲೂಟಿ ಮಾಡಿದ ವಂಚಕಿಯ ಅಟ್ಟಹಾಸ. ಹೌದು, ಸರ್ಕಾರದ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಮುಗ್ಧ ಜನರಿಗೆ ಹುಂಡೇನಾಮ ಹಾಕಿರುವ ಘೋರ ವಂಚನೆ ಪ್ರಕರಣವೊಂದು ನೆಲಮಂಗಲ ತಾಲೂಕು ಮಂಟನಕುರ್ಚಿ ಗ್ರಾಮದಲ್ಲಿ ಬಯಲಾಗಿದೆ. ಉಚಿತ ಸಾಲ ಮತ್ತು ಸಬ್ಸಿಡಿಯ ಆಮಿಷವೊಡ್ಡಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವ ನಿರ್ಮಲಾಳ ಜಾಲಕ್ಕೆ 10 ಮಹಿಳೆಯರು ಬಲಿಯಾಗಿದ್ದಾರೆ. ಸರ್ಕಾರದ ಹೆಸರಲ್ಲಿ ಲಕ್ಷ ಲೂಟಿ ಹೊಡೆದ ನಿರ್ಮಲಾ. ಮಂಟನಕುರ್ಚಿ ಗ್ರಾಮದ ನಿವಾಸಿ ನಿರ್ಮಲಾ ಎಂಬಾಕೆಯೇ ಈ ವಂಚನೆಯ ಸೂತ್ರಧಾರಿ ಎಂದು ಆರೋಪಿಸಲಾಗಿದೆ. ಹಸುವಿನ ಸಾಲ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಯೋಜನೆಗಳು, ಅಡಿಕೆ ಬೆಳೆಗಾರರಿಗೆ ಸಾಲ ಹಾಗೂ ಮನೆ ಕಟ್ಟಲು ಸರ್ಕಾರದಿಂದ ಹಣ ಕೊಡಿಸುವುದಾಗಿ ನಂಬಿಸಿ ಈಕೆ ಪ್ರತಿ ಮಹಿಳೆಯಿಂದ ಲಕ್ಷ ಹಣ ವಸೂಲಿ ಮಾಡಿದ್ದಾಳೆ. ಕಷ್ಟಪಟ್ಟು ದುಡಿದ ಹಣ ಹಾಗೂ ಸಾಲ ಮಾಡಿ ತಂದ ಹಣವನ್ನು ಈಕೆಯ ಕೈಗಿಟ್ಟಿದ್ದ ಜನರು ಈಗ ಬೀದಿಗೆ ಬಿದ್ದಿದ್ದಾರೆ. ನಿರ್ಮಲಾ ಎಂಬಾಕೆ ಈಗ ಹಣವನ್ನೂ ಕೊಡದೆ, ಸಾಲವನ್ನು ಕೊಡಿಸದೆ ಜನರನ್ನು ಸತಾಯಿಸುತ್ತಿದ್ದಾಳೆ. ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣವಾದ ಕಾಕಿಯ ನಡೆ. ಈ ವಂಚನೆ ಪ್ರಕರಣದ ಕುರಿತು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಹಲವು ದಿನಗಳೇ ಕಳೆದಿದ್ದರೂ ಜಾಣ ಕುರುಡು ಎಂಬಂತೆ ಪ್ರದರ್ಶಿಸುತ್ತಿದೆ. ನೂರಾರು ಮಹಿಳೆಯರು ಸಾಕ್ಷಿ ಸಮೇತ ದೂರು ನೀಡಿದ್ದರೂ ಆರೋಪಿಯನ್ನು ಬಂಧಿಸುವಲ್ಲಿ ಅಥವಾ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸರು ಮೌನಕ್ಕೆ ಶರಣಾಗಿರುವುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿರ್ಮಲಾ ಅನ್ನೋ ವ್ಯಕ್ತಿ ಇದೆ ಅಂಜನನಗರದ ಗ್ರಾಮದ ವಾಸಿಯಾಗಿದ್ದು, ನಾವು ಇಲ್ಲೇ ಅಂಜನನಗರದಲ್ಲೇ ವಾಸಿಯಾಗಿದ್ದೀವಿ. ಅಕ್ಕಪಕ್ಕ ಹಳ್ಳಿಯವರು, ವ್ಯಾಪಾರಸ್ಥರು ಅಂಥವ್ರಿಗೆಲ್ಲರಿಗೂ ಮೋಸ ಮಾಡವ್ರೆ. ಏನಂತ ಹೇಳ್ಬಿಟ್ಟು ಅಂದರೆ, ಆ ರೇಷನ್ ಕಾರ್ಡ್ ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ, ಆಮೇಲೆ ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ, ಮತ್ತು SC ಲೋನ್ ಮಾಡಿಸ್ಕೊಡ್ತೀನಿ ಅಂತ ಆ ಥರ ಎಲ್ಲ ಹೇಳ್ಬಿಟ್ಟು ಸಬ್ಸಿಡಿ ಇದು ಕಮಿಷನ್ ದುಡ್ಡುಗಳು ಬೇರೆಯವ್ರು ಕೇಳ್ತಾವ್ರೆ ಅಂತ ಕೇಳಿ ಈಸ್ಕೊಂಡು ಆ ದುಡ್ಡನ್ನೆಲ್ಲನೂ ಯಾರಿಗೆ ಕೊಟ್ಟವಳೆ, ಏನು ಮಾಡೋಳೆ ನಮ್ಗೆ ಯಾರಿಗೂ ತೋರಿಸಿಲ್ಲ. ಹಂಗಾಗಿ ನಿರ್ಮಲಾ ಅನ್ನೋಳ ಕೈಗೆ ಅವಳು ಫೋನ್ ಮಾಡವಳೆ, ನಾವು ಫೋನ್ ಮಾಡಿ ರಿಸೀವ್ ಮಾಡಿ ದುಡ್ಡು ತಗೊಂಡೋಗಿ ಅವಳ ಕೈ ಕೊಟ್ಟಿದ್ದೀವಿ. ಆ ಥರ ಮಾಡಿ ಇವಾಗ ದುಡ್ಡು ಕೇಳಿದ್ರೆ ಆ ಸುನಾಮಿ ಬಂತು, ಕೋವಿಡ್ ಬಂತು, ಈ ಥರನೇ ತೊಳ್ಕೊಂಡು ಇವಾಗ ಕೇಳಿದ್ರು ನನ್ನ ಕೈಗೆ ದುಡ್ಡು ಕೊಟ್ಟಿಲ್ಲ ಅಂತಲೇ ಹೇಳ್ತಾವಳು ಅವಳು. ಎಷ್ಟು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು? ನಮಗೆ ಒಂದು ಲೋನು 2 ಲಕ್ಷ ಸಬ್ಸಿಡಿ ಫ್ರೀ ಲೋನು ಅಂತ ಹೇಳಿ ಮಾಡಿಸ್ಕೊಡ್ತಿದ್ವಿ. ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಫ್ರೀ ಲೋನ್ ಮಾಡಿಸ್ಕೊಡ್ತೀನಿ, 2 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗ ಮನೆ ಇರಲಿಲ್ಲ, ಮನೆ ಕಟ್ಟಕ್ಕೆ ಯಾರನ್ನ ಹೆಲ್ಪ್ ಮಾಡ್ತಾರೇನೋ ಅಂತ ಕಾಯ್ದಿದ್ದು. ಇವಳು ಬಂದು ಒಪ್ಪಿಡೆ ಥರ ಈ ಥರ ಮಾಡಿದ್ದಾರೆ. ನಾನು ನನ್ನ ಕಡೆಯಿಂದ 1 ಲಕ್ಷ ಸೇರೋದವಳು. ಕಂಪ್ಲೇಂಟ್ ಆಗ್ಬಿಟ್ಟದೆ ಮಗನ ಮೇಲೆ, ನನ್ನ ಮೇಲೆ FIR ಆಗ್ಬಿಟ್ಟದೆ ಅಂದ್ಬಿಟ್ಟು ಸುಳ್ಳು ಸಾಕ್ಷಿ ಇದು ಮಾಡಿಬಿಟ್ಟು FIR ಆಗಿರಲಿಲ್ಲ ಸರ್. ಅಲ್ಲಿ ಹೋಗೆಲ್ಲ ಚೆಕ್ ಮಾಡಿಸಿ ನೋಡಿದರೆ ಏನೂ ಇರಲಿಲ್ಲ. ಅದನ್ನ ನಮ್ಮನ್ನು ಭಯ ಹುಟ್ಟಿಸ್ಬಿಟ್ಟು ಮತ್ತೆ ನಮ್ಮನ್ನು ತಿಂಗಳಗಟ್ಟಲೆ ಊರು ಬಿಡಿಸ್ಬಿಟ್ಟು ಸ್ಕೂಲ್ ಮಕ್ಕಳು ಅವೆಲ್ಲ ಅನ್ಯಾಯ ಆಗಿ ನಮ್ಮ ಮನೇನೂ ಇದೆಲ್ಲ ರೋಡ್ ಆಗಿಬಿಟ್ಟದೆ ಸರ್. ತಿಂಗಳಗಟ್ಟಲೆ ಮನೆ ಬಿಟ್ಟರೆ ಆಗುತ್ತೆ ಸರ್. ಹಂಗಾಗಿ ಇವಾಗ ನಮಗೆ 3 ಲಕ್ಷ ದುಡ್ಡು ಇದು ಮಾಡಿಬಿಟ್ಟವಳೆ. ಆಮೇಲೆ 15 ಗ್ರಾಮದು ನೆಕ್ಲೇಸು, 5 ಗ್ರಾಮ್ ಓಲೆ, ಆ ದುಡ್ಡು ಸಾಲದಿಟ್ಟಿಗೆ ಅಷ್ಟೂ ಆಕ್ರಮಿಸ್ಕೊಂಡು ಇವಾಗ ನೋಡಿದ್ರೆ ಏನು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಂಗೂ ಸ್ಟೇಷನ್ನಾಗೆಲ್ಲ ಇದು ಮಾಡ್ತಾ ಇದ್ದೀವಿ. ನಮ್ಮ ತಮ್ಮ ಇದೆಲ್ಲ ಇದು ಮಾಡ್ತಾವ್ರೆ ಇವಾಗ. ನಿರ್ಮಲಾ ಅನ್ನೋರು ಸರ್. ನಾವು ಅದು ಅಕ್ಕ ತಂಗಿ ತರಾನೇ, ತಾಯಿ ಮಗಳ ತರಾನೇ ನಂಬಿಸ್ಬಿಟ್ರು ಸರ್, ತಾಯಿ ಸಮಾನ ಅಂತ ನಂಬಿಸ್ಬಿಟ್ಟು ಅಷ್ಟೇ ಇದ್ರಾಗಿ. ಆಮೇಲೆ ತಿರ್ಗಾ ಇದು ದುಡ್ಡು ಇಲ್ಲ ಅಂದ್ರೂ ದುಡ್ಡು ಕೊಡೋ ಗಿರಾಕಿನೂ ಅಲ್ಲೇ ಹೊಂಚ್ಬಿಡೋರು ಸರ್. ಇದ್ರಾಗೋ ಸಂಘದಾಗೋ ಯಾವ್ದು ಕೊಡಿಸ್ತೀನಿ ಆಮೇಲೆ ನೀನು ಮಾಡ್ಕೊ ಅಂತ ಈ ತರ ಎಲ್ಲ ನಂಬಿಸ್ಬಿಟ್ಟು ನಾವು ಏನು ಗೊತ್ತಾಗ್ಲಿಲ್ಲ. ನಮ್ಗೆ 3 ಲಕ್ಷ ಒಂದು, ಆಮೇಲೆ ತಿರ್ಗಾ ನಮ್ಮ ಮಗನ ಕಡೆಯಿಂದ ಫೋನ್ ಪೇ ಏನು ಮಾಡಿಸ್ಕೊಂಡ್ಬಿಟ್ಟವಳೆ 3,47,000. ನಮಗೂ ಈ ಥರ ಲೋನ್ ಕೊಡ್ತೀನಿ ಅಂತ ಹೇಳಿ ನಂಬಿಸ್ಬಿಟ್ಟು ನಮಗೂ ಈ ಥರ ಹಸಿನ ಲೋನ್ ಕೊಡ್ತೀನಿ, ಅದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ದುಡ್ಡು ಇಸ್ಕೊಳ್ಳೋ ಗಂಟ ಒಂಥರ ಇಸ್ಕೊಂಡು ಈಗ ನೋಡ್ರಿ ನಾನು ಯಾವುದು ಕೊಟ್ಟೇ ಇಲ್ಲ ಅಂತ ವಾದ ಮಾಡ್ತಾವ್ರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ನ್ಯಾಯ ಸಿಗ್ತಾ ಇಲ್ಲ. ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಮಗೆ ನಾವು ಗಾರ್ಮೆಂಟ್ಸು ಕೂಲಿ ನಾಲಿ ಮಾಡ್ಕೊಂಡು ಏನೋ ಅರ್ಕಾಸು ಸಂಪಾದನೆ ಮಾಡಿ ಕಂಡಿದ್ದು ಅವ್ರು ಅದೇ ಬದಿ ಮೇಲೆ ಇಕ್ಕಿದ್ದೀವಿ. ನನ್ನ ಮಗಳು ಕ್ಯಾನ್ಸರ್ ಹುಡುಗಿ ದುಡ್ಡನ್ನು ಬಿಟ್ಟಿಲ್ಲ. ಆಸ್ಪತ್ರೆಗಂತ ತಂದಿಕ್ಕಿದ್ದು ಹೇಳ್ಬಿಟ್ಟು ಈಸ್ಕೊಂಡಿರೋದು. 1 ತಿಂಗಳ ಕೊಡ್ತೀನಿ ಅಂತ ಈಸ್ಕೊಂಡಿರೋದು ನಿರ್ಮಲಾ.
ನೀವು ಹಸಿರು ಲೋನ್ ಕೊಡ್ತೀನಿ ಅಂತನಾ? ಲೋನ್ ಕೊಡ್ತೀನಿ ಅಂತ ಮುಂದಾಗ ಒಂದು 20,000 ಇಸ್ಕೊಂಡಿದ್ರು, ಇಲ್ಲಿಗೆ ಬಂದ್ಮೇಲೆ 80,000 ಇಸ್ಕೊಂಡವ್ರೆ. ನಾನು ಮಾಯನಕ್ನಳ್ಳಿಗಿದ್ದೆ, ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡ್ರು. ನೀನು ಎಲ್ಲ ಇದ್ರೆ ಮನೆ ಕೊಡ್ತಾರ? ನನ್ನ ಗಂಡನ ಮನೆ ಪಕ್ಕದೂರೇ, ನನ್ನ ಗಂಡ ಇಲ್ಲ, ನನ್ನ ಗಂಡ ಬಿಟ್ಬಿಟ್ಟವನೆ. ಅದಕ್ಕೆ ನನಗೆ ಈ ಥರ ನಂಬಿಸಿ ಮೋಸ ಮಾಡಿಬಿಟ್ರು. ನಾನು ಅಕ್ಕ ತಂಗಿದಿರ್ತಾರ ಅಂತ ನಂಬಿದೆ. ಏನೋ ನಮ್ಮಂಗೆ ಬಿಡು, ಏನೋ ಒಂದು ಒಳ್ಳೇದು ಮಾಡ್ತಾಳೆ ಅಂತ ಹೋದೆ, ಈ ಥರ ಮೋಸ ಮಾಡ್ಬಿಟ್ಟು ಇವಾಗ ಡಬಲ್ಗೆ ಮಾತಾಡ್ತಾವಳೆ. ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ. ಪೊಲೀಸರು ಏನ್ ಸಾಕ್ಷಿ? ನನ್ಗೇನು ಕೊಟ್ಟೆ ಇಲ್ಲ ಅಂತಾರೆ, ಒಂದೇ ಮಾತು ಹೇಳ್ತಾರೆ, ನಮ್ ಕೈಲಿ ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮನೆ CC ಕ್ಯಾಮ್ರಾದಾಗ ರೆಕಾರ್ಡ್ ಆಗೈತೆ, ನಾನು ದುಡ್ಡು ಕೊಟ್ಟಿರೋದು. ಈಗ ನೋಡ್ರೆ ನನ್ಗೇನು ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ. ಅವ್ರ ಅಂಗಡಿ ಕಂಡವ್ರೆ, ಚಿಲ್ಲರೆ ಅಂಗಡಿ. ಠಾಣೆಗೆ ಹೋದರೆ ಕೇವಲ ಭರವಸೆ ಸಿಗುತ್ತದೆ ಹೊರತು ಕ್ರಮವಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಪೊಲೀಸರ ಈ ನಿಗೂಢ ಮೌನದ ಹಿಂದೆ ವಂಚಕೀಯ ಪ್ರಭಾವವಿದೆಯೇ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ಮಾಡಲಾಗುತ್ತಿದೆಯೇ ಎಂಬ ಅನುಮಾನಗಳು ಈಗ ಬಲವಾಗಿ ಕೇಳಿಬರುತ್ತಿವೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಕುಟುಂಬದ ನಿರ್ವಹಣೆಗೆ ಎಂದು ಇಟ್ಟಿದ್ದ ಹಣವನ್ನೆಲ್ಲ ನಂಬಿ ಕೊಟ್ಟಿದ್ದೇವೆ, ಈಗ ಮನೆಯಲ್ಲಿ ಊಟಕ್ಕೂ ಕಷ್ಟಪಡುವಂತಾಗಿದೆ ಎಂದು ವಂಚನೆಗೊಳಗಾದ ಮಹಿಳೆಯರು ಕಣ್ಣೀರಿಡುತ್ತಿದ್ದಾರೆ. ಕೂಡಲೇ ಉನ್ನತ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಬೇಕು ಮತ್ತು ತಲೆಮರೆಸಿಕೊಂಡಿರುವ ಅಥವಾ ರಾಜಾರೋಷವಾಗಿ ತಿರುಗಾಡುತ್ತಿರುವ ಆರೋಪಿಯಿಂದ ತಮ್ಮ ಹಣವನ್ನ ವಾಪಸ್ ಕೊಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯಾಯ ಸಿಗದಿದ್ರೆ ಪೊಲೀಸ್ ಠಾಣೆಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸುವುದಾಗಿ ಮಂಟನಕುರ್ಚಿ ಗ್ರಾಮದ ನೊಂದ ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ.